ನಮಸ್ಕಾರ ಸ್ನೇಹಿತರೆ, ನಾಳೆ ಜುಲೈ 4 ಶನಿವಾರ. ನಾಳೆಯಿಂದ 39 ವರ್ಷ ಈ 7 ರಾಶಿಯವರಿಗೆ ರಾಜರಂತೆ ಜೀವನ, ಖಜಾನೆ ಫುಲ್ ದುಡ್ಡು. ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳಿನ ಜುಲೈ 4 ಶನಿವಾರದಿಂದ ಮುಂದಿನ 39 ವರ್ಷ ಈ 7 ರಾಶಿಯವರಿಗೆ ರಾಜರಂತೆ ಜೀವನವನ್ನು ನಡೆಸುವ ಯೋಗ ಇದ್ದು, ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇರೋದ್ರಿಂದ ಖಜಾನೆ ಫುಲ್ ದುಡ್ಡು ಅಂತ ಹೇಳಬಹುದು. ಈ ರಾಶಿಯವರಿಗೆ ಆದಾಯ ಹಲವು ಪಟ್ಟು ಹೆಚ್ಚಾಗುತ್ತೆ. ಹಣವನ್ನು ಉಳಿಸಲಿಕ್ಕೆ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ಪೋಷಕರು, ಮಾರ್ಗದರ್ಶಕರು ಮತ್ತು ಮೇಲಾಧಿಕಾರಿಗಳಿಂದ ಬಲವಾದ ಬೆಂಬಲ ಕೂಡ ಯಶಸ್ಸಿಗೆ ದಾರಿ ಮಾಡಿಕೊಡಲು ಸಹಾಯ ಮಾಡುತ್ತೆ. ಇನ್ನು ಈ ರಾಶಿಯವರಿಗೆ ವೈಯಕ್ತಿಕ ಜೀವನದಲ್ಲಿ ಸಂತೋಷ ಮತ್ತೆ ಸಾಮರಸ್ಯ ಹೆಚ್ಚಿಗೆ ಆಗುತ್ತೆ. ಈ ಶುಭ ಅವಧಿಯನ್ನ ನೀವು ಬಳಸಿಕೊಂಡ್ರೆ ನಿಮ್ಮ ಭವಿಷ್ಯವನ್ನ ಉತ್ತಮಗೊಳಿಸಬಹುದು. ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸನ್ನ ನೀವು ಕಾಣ್ತೀರಾ. ಕೆಲಸದಲ್ಲಿರೋರಿಗೆ ಗಮನಾರ್ಹ ಜವಾಬ್ದಾರಿ ಸಿಗುತ್ತೆ. ಇದು ನಿಮಗೆ ಉತ್ತಮ ಫಲಿತಾಂಶಗಳನ್ನ ತರುವ ಸಮಯವಾಗಿದ್ದು, ವ್ಯವಹಾರದಲ್ಲಿ ವಿಶೇಷವಾಗಿ ಜಂಟಿ ಉದ್ಯಮಗಳಲ್ಲಿ ಅಥವಾ ಆಮದು ರಫ್ತು ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿರೋರು ಗಮನಾರ್ಹ ಆದಾಯವನ್ನು ಗಳಿಸುವ ಸಾಧ್ಯತೆ ಕೂಡ ಇದೆ. ಪೂರ್ವಜರ ಆಸ್ತಿಗಳನ್ನ ಸ್ವಾಧೀನಪಡಿಸಿಕೊಳ್ಳುವ ಸಾಧ್ಯತೆ ಇದ್ದು, ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಹೆಚ್ಚಿಸುತ್ತೆ. ಈ ಒಂದು ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ವೈಯಕ್ತಿಕ ಜೀವನದಲ್ಲಿ ಆರ್ಥಿಕ ಯಶಸ್ಸು ಮತ್ತೆ ಸಂತಸ ಸಿಗುತ್ತೆ. ನಿಮ್ಮ ಕೆಲಸದಲ್ಲಿನ ಪ್ರಯತ್ನಗಳೆಲ್ಲವೂ ಕೂಡ ನಿಮಗೆ ಉತ್ತಮ ಯಶಸ್ಸನ್ನ ಸಿಗುತ್ತೆ. ಅದ್ಭುತ ಪ್ರಯೋಜನಗಳನ್ನ ಕಾಣ್ತೀರಾ. ಉದ್ಯೋಗವನ್ನ ಬದಲಾಯಿಸತಕ್ಕಂಥವರಿಗೆ ಉಜ್ವಲ ಭವಿಷ್ಯ ಸಿಗುತ್ತೆ. ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ಅನಿರೀಕ್ಷಿತ ಲಾಭಗಳು ಸಿಗುತ್ತೆ. ನಿಮ್ಮ ಯೋಜನೆಗಳು ಉತ್ತಮ ಫಲಿತಾಂಶಗಳನ್ನ ನೀಡುತ್ತೆ. ಮನಸ್ಸಿನ ಶಾಂತಿ ಕೂಡ ಹೆಚ್ಚಿಗೆ ಆಗುತ್ತೆ. ಎಲ್ಲ ಕೆಲಸದಲ್ಲೂ ನೀವು ಯಶಸ್ಸನ್ನ ಕಾಣ್ತೀರಾ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನಕ್ಕೆ ಸಮೃದ್ಧಿ ಮತ್ತು ಅದೃಷ್ಟ ಬರುತ್ತೆ. ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರೇಮ ಜೀವನವು ಹರಡುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದ ಸಮಯವನ್ನ ಕಳಿತೀರಾ. ಸಂಬಂಧಗಳು ಬಲಗೊಳ್ಳುವ ಸಂದರ್ಭ ಇದಾಗಿದ್ದು, ನೀವು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆದಾಯವನ್ನ ಕೂಡ ದುಪ್ಪಟ್ಟು ಮಾಡ್ಕೊಳ್ತೀರಾ. ಭೌತಿಕ ಸೌಕರ್ಯಗಳು ಮತ್ತೆ ಆರ್ಥಿಕ ಸಮೃದ್ಧಿಯ ಬಾಗಿಲುಗಳು ತೆರೆಯುವ ಪ್ರಮುಖ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಇದರೊಂದಿಗೆ ಎಲ್ಲಾ ರೀತಿಯ ಲಾಭಗಳನ್ನ ಕೂಡ ನೀವು ಕಾಣಿಸ್ತೀರಾ. ನಿಮ್ಮ ಮೂಲ ಸೌಕರ್ಯಗಳು ಹೆಚ್ಚಿಗೆ ಆಗುತ್ತೆ. ಜೊತೆಗೆ ನೀವು ಈ ಒಂದು ಸಂದರ್ಭದಲ್ಲಿ ಶತ್ರುಗಳಿಂದ ಎದುರಿಸುತ್ತಿದ್ದಂತಹ ಒಂದಷ್ಟು ತೊಂದರೆಗಳು ಕೂಡ ನಿವಾರಣೆಯಾಗಿ ವ್ಯವಹಾರದಲ್ಲಿ ಲಾಭಗಳು ಹೆಚ್ಚಾಗೋದಲ್ಲದೆ ಅನುಕೂಲಕರ ಫಲಿತಾಂಶಗಳು ಕೂಡ ನಿರ್ಮಾಣವಾಗುತ್ತೆ. ಈ ಅವಧಿಯು ನಿಮಗೆ ಹೂಡಿಕೆಗಳು ಮತ್ತೆ ವ್ಯವಹಾರ ವಿಸ್ತರಣೆ ಮಾಡಲಿಕ್ಕೆ ಅತ್ಯುತ್ತಮ ಅಂತ ಹೇಳಬಹುದು. ವೃತ್ತಿಪರರಿಗೆ ವೃತ್ತಿ ಪ್ರಗತಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನ ಪ್ರಶಂಸಿಸುತ್ತಾರೆ. ಜೊತೆಗೆ ನಿಮ್ಗೆ ಸಂಪತ್ತನ್ನ ಹೆಚ್ಚಿಸಲಿಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಕೆಲಸ ಮಾಡುವ ವೃತ್ತಿಪರರು ಕೆಲಸದ ಸ್ಥಳದಲ್ಲಿ ಹೊಸ ಮನ್ನಣೆಯನ್ನ ಪಡೆದುಕೊಂಡು ನಿಮ್ಮ ಸ್ಥಾನಮಾನ ಮತ್ತೆ ಪ್ರತಿಷ್ಠೆಯನ್ನ ಹೆಚ್ಚಿಸ್ಕೊಳ್ತೀರಾ. ಅತ್ಯಂತ ಶುಭವಾದ ಸಂದರ್ಭ ಇದಾಗಿದ್ದು, ವೃತ್ತಿ ಬದಲಾವಣೆಯನ್ನು ಹುಡುಕಿದ್ರೆ ಹೊಸ ಉದ್ಯೋಗಕ್ಕೆ ಅವಕಾಶಗಳು ಸಿಗುತ್ತೆ. ವಿದೇಶಿ ಪ್ರಯಾಣ ಅಥವಾ ವಿದೇಶಗಳಿಗೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಈ ಒಂದು ಸಂದರ್ಭದಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನ ನೀವು ಕಂಡುಕೊಳ್ತೀರಾ. ಅದೃಷ್ಟದ ಬಾಗಿಲು ಕೂಡ ತೆರೆಯುತ್ತೆ. ಜೊತೆಗೆ ನೀವು ಅತ್ಯಂತ ಅದೃಷ್ಟಶಾಲಿಗಳಾಗ್ತೀರಾ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ, ಮೀನ ರಾಶಿ, ತುಲಾ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ಧನುರ್ ರಾಶಿ, ಕಟಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದ.